ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ನಮ್ಮ ಸಬ್ಜೆಕ್ಟ್ನಲ್ಲಿ ಈ ಧನವಂತರಾಗಬೇಕಾದ್ರೆ ನಮ್ಮ ಮೈಂಡ್ ಸೆಟ್ಟು ಹೇಗಿರಬೇಕು ಅನ್ನೋದಕ್ಕೆ ಸೂಕ್ಷ್ಮವಾಗಿ ಗಮನಿಸೋಣ. ಸ್ನೇಹಿತರೆ, ನಾವು ಧನವಂತರಾಗಬೇಕಾದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಅಥವಾ ಮೈಂಡ್ ಸೆಟ್ಟನ್ನು ಬದಲಾವಣೆ ಮಾಡಿಕೊಳ್ಳಲೇಬೇಕಾಗ್ತದೆ. ಜನರು ಲಕ್ಷ ಬೇಕಾ, ಕೋಟಿ ಬೇಕಾ, ಮಿಲಿಯನ್ ಬೇಕಾ, ಬಿಲಿಯನ್ ಬೇಕಾ ಅನ್ನೋದನ್ನು ಅವರ ಜೀವನ ವಿಧಾನಗಳ ಮೇಲೆ ಅವರ ಮೈಂಡ್ ಸೆಟ್ಟನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಾನು ಧನವಂತರಾಗಬೇಕು ಅಂದುಕೊಂಡು ಪಾಲಿಗೆ ಬಂದ ಕೆಲಸ ಸುಮ್ಮನೆ ಮಾಡ್ತಾ ಇದ್ರೆ ಆಗೋದಿಲ್ಲ. ಅವ್ರ ಮೈಂಡ್ ಸೆಟ್ ಬದಲಾವಣೆಯೂ ಬೇಕಾಗ್ತದೆ. ಅಫರ್ಮೇಷನ್ ಅಥವಾ ಅದರ ಜೊತೆಗೆ ವಿಜುವಲೈಸೇಷನ್ ಮತ್ತು ಮೂಲಗ್ರಹವಾಗಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಾವು ಏನು ಬೇಕೋ ಅದನ್ನು ಮನಸ್ಸಲ್ಲಿ ಫಿಕ್ಸ್ ಆದಮೇಲೆ ಆ ಲೆವೆಲ್ಗೆ ನಮ್ಮ ಯೋಚನೆ, ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮೂಲಾಗ್ರಹವಾಗಿ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಇದು ಕಷ್ಟ ಸಾಧ್ಯ. ಅದರ ಸಲುವಾಗಿ ಮುಂದೆ ನಾನು ಇದರ ಬಗ್ಗೆ ಜನರಿಗೆ 36 ದಿವಸದ ಒಂದು ಕ್ಲಾಸ್ ಅಥವಾ ಕೋರ್ಸನ್ನು ರೆಡಿ ಮಾಡ್ತಾ ಇದ್ದೇನೆ. ಅದನ್ನು ಬೇಕಾದವರು ಪಡೆದುಕೋಬೋದು. ಸ್ನೇಹಿತರೆ, ಈ ಮೈಂಡ್ ಸೆಟ್ ಅನ್ನೋದು ಎಷ್ಟು ಸೂಕ್ಷ್ಮನೋ ಅಷ್ಟೇ ಕಷ್ಟ. ದೇವಾನುದೇವತರು ಅಮೂಲ್ಯವಾದ ತುಂಬ ಇಂಪಾರ್ಟೆಂಟ್ ಆದ ವಿಷಯವನ್ನು ಎಲ್ಲಿಡಬೇಕು ಅಂತ ದೇವಾನುದೇವತರಲ್ಲಿ ದೊಡ್ಡ ಡಿಸ್ಕಷನ್ ಅಥವಾ ವಿಮರ್ಶೆ ಮಾಡ್ತಾರೆ. ಅದು ಮನುಷ್ಯನ ತಲೆಯಲ್ಲಿಡೋಣ, ಬುದ್ಧಿಯಲ್ಲಿಡೋಣ ಅಂತ ದೇವಾನುದೇವತರು ಡಿಸೈಡ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಆದರೆ ನಮ್ಮ ಮನಸ್ಸು ಅಷ್ಟು ದೃಢವಾಗಿ, ಸಂಕಲ್ಪನ ಅಷ್ಟು ಸ್ಟ್ರಾಂಗಾಗಿ ಇರುವುದಿಲ್ಲ. ನಾವು ಅದಕ್ಕೆ ತುಂಬ ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕಾಗ್ತದೆ. ನಾವಿರೋ ವಾಸ ಮಾಡೋ ಜಾಗದಿಂದ ಹಿಡಿದು ನಾವು ಕೆಲಸ ಮಾಡೋ ಕಾರ್ಯದ ವೈಖರಿ, ಆ ಜಾಗದಿಂದ ಹಿಡಿದು ಈ ಪ್ರಕೃತಿ ಮಾತೆಯಲ್ಲಿ ಮನೆ ಒಳಗಡೆ ಇರ್ಬೋದು, ಮನೆ ಸುತ್ತಮುತ್ತ ಇರ್ಬೋದು, ಆಫೀಸ್ ಇರ್ಬೋದು, ಆಫೀಸ್ ಒಳಗಡೆ ಸುತ್ತಮುತ್ತ ಇರ್ಬೋದು, ನಾವು ತಿರುಗಾಡೋ ಜಾಗ ಇರ್ಬೋದು, ಈ ಎಲ್ಲ ಕಡೆನೂ ನಮ್ಮ ಅಚೀವ್ಮೆಂಟ್ಗೆ ಅಂದರೆ ನಾವು ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕಾದ್ರೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಕೆಲವು ಪ್ರಯತ್ನ ಅಥವಾ ನಮ್ಮಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳು, ನಮ್ಮಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ. ಉದಾಹರಣೆಗೆ, ಮನೆಯಲ್ಲಿ ಸ್ವಚ್ಛತೆ ಅಥವಾ ಕೋಪ, ತಾಪ ಇವೆಲ್ಲನೂ ಬಿಡಬೇಕಾಗ್ತದೆ. ಮನೆ ಹಿಂದೆ ಮುಂದೆ ಸುತ್ತು ವಾಸಿಸುವ ಜನರ ಹತ್ರ ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೇಕಾಗ್ತದೆ.
ಈ ಆಫೀಸ್ನಲ್ಲಿ ಕೆಲಸ ಮಾಡೋ ವಾತಾವರಣ ಇಟ್ಕೋಬೇಕಾಗ್ತದೆ. ಒಳ್ಳೆಯ ವಾತಾವರಣ. ಟೋಟಲ್ ಆಗಿ ಹೇಳಬೇಕಾದ್ರೆ ಈ ಧನವಂತರಾಗಲು ಅಥವಾ ಆರೋಗ್ಯವಂತರಾಗಲು ಎರಡೂ ಇದ್ದು ನೆಮ್ಮದಿವಂತರಾಗಬೇಕಾದ್ರೆ ಮನುಷ್ಯನ ಮೂಲಾಗ್ರಹವಾಗಿ ತುಂಬ ವಿಷಯಗಳು ಬದಲಾವಣೆ ಮಾಡಿಕೊಂಡು ಜೀವನ ಮಾಡಬೇಕಾಗ್ತದೆ ಪ್ರತಿನಿತ್ಯ. ಇದಕ್ಕೆ ಸೂಕ್ತ ಮಾರ್ಗದರ್ಶನ ಅಥವಾ ಸಲಹೆ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರಾದ 9448356657 ಸಂಪರ್ಕಿಸ್ಬೋದು. ಸ್ನೇಹಿತರೆ, ನಮ್ಮ ಪ್ರಕೃತಿ ಮಾತೆ ಅಥವಾ ನಾವು ನಂಬಿರೋ ದೇವರು ಆಶೀರ್ವಾದ, ಅನುಗ್ರಹ ಇವೆಲ್ಲ ಇಲ್ಲ ಅಂದರೆ ನಾವು ಇವೆಲ್ಲ ಪಡ್ಕೊಳ್ಳಲು ನಾವು ಅರ್ಹತೆ ಪಡೆಯೋದು ಕಷ್ಟ ಸಾಧ್ಯ. ಅದಕ್ಕೆ ನಾವು ಕೆಲವೇ ಜನನ ಕಾಣ್ತೀವಿ. ಪ್ರಪಂಚದಲ್ಲಿ ಒಂದು ಅಂದಾಜಿನ ಪ್ರಕಾರ ಧನವಂತರು, ಆರೋಗ್ಯವಂತರು, ನೆಮ್ಮದಿವಂತರು ಆಗಿರೋರು 100ಕ್ಕೆ 2% ಸ್ನೇಹಿತರೆ, 100ಕ್ಕೆ 2. ಇದು ಜಾಸ್ತಿ ಆಗಬೇಕು, 100ಕ್ಕೆ 100 ಆಗಬೇಕು ಅನ್ನೋ ನನ್ನ ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಎಲ್ಲರೂ ಸಹಕರಿಸಿ ತಾವು ಈ ಆಂದೋಲನದಲ್ಲಿ ಭಾಗವಹಿಸಿ ಧನವಂತರಾಗಿ, ಆರೋಗ್ಯವಂತರಾಗಿ, ನೆಮ್ಮದಿವಂತರಾಗಿ ಬದುಕಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.